ನಂಬಿಕೆ. ನಮ್ಮ ಜೀವನ ನಿಂತಿರುವುದು ನಂಬಿಕೆಯ ಮೇಲೆ. ಆದ್ದರಿಂದ ಅದನ್ನು ನಾಶ ಮಾಡಬಾರದು. ಒಂದು ಸಲ ಆ ನಂಬಿಕೆ ಕಳೆದುಕೊಂಡರೆ ಮತ್ತೆ ಬರುವುದಿಲ್ಲ. ಒಂದು ಸಲ ಆ ಊರಿನ ರಾಜ ತನ್ನ ಪ್ರಜೆಗಳು ಹೇಗಿರುವರೋ ನೋಡಿ ಬರೋಣವೆಂದು ಹೊರಟನು. ಹಾಗೆಯೇ ಹೋಗುತ್ತಾ ಊರಿನಿಂದ ಸ್ವಲ್ಪ ದೂರ ಬಂದಿದ್ದನು. ಅಲ್ಲಿ ದ್ರಾಕ್ಷಿಯ ತೋಟಗಳು ಇದ್ದವು. ಬೆಳೆ ಬಹಳ ಚೆನ್ನಾಗಿ ಬಂದಿದ್ದರಿಂದ ಬಣ್ಣ ಬಣ್ಣದ ದ್ರಾಕ್ಷಿ ಹಣ್ಣುಗಳು ಕೆಳಗೆ ಜೋತಾಡುತ್ತಾ ಕಣ್ಣಿಗೆ ಹಬ್ಬದಂತೆ ಇತ್ತು. ಕೆಲವರು ಬೀಜವಿರುವ ಹಣ್ಣುಗಳು, ಕೆಲವರು ಬೀಜವಿಲ್ಲದ, ಕೆಂಪು ಬಣ್ಣ, ಕಪ್ಪಾದ, ಹಸಿರು ಬಣ್ಣದ್ದು, ಹೀಗೆ ಬಗೆ ಬಗೆಯ ಹಣ್ಣುಗಳು. ಹೀಗೆ ಒಬ್ಬೊಬ್ಬರ ಒಂದೊಂದು ತೋಟದಲ್ಲಿ ಒಂದೊಂದು ರೀತಿಯ ಹಣ್ಣುಗಳು ಬಿಟ್ಟಿದ್ದವು. ಆದರೆ ಇವೆಲ್ಲದರ ಮಧ್ಯೆ ಒಂದು ಜಾಗ ಮಾತ್ರ ಖಾಲಿ ಇತ್ತು. ಕುತೂಹಲದಿಂದ ರಾಜನು ಅಲ್ಲಿಗೆ ಹೋದನು. ತೋಟದ ಮಾಲೀಕ ಅಲ್ಲಿಯೇ ಇದ್ದ. ರಾಜ ಕೇಳ್ತಾನೆ, ಯಾಕೆ ಅಂತ. ಆಗ ಮಾಲೀಕ ಹೇಳ್ತಾನೆ, ಬಹಳ ವರ್ಷಗಳ ಹಿಂದೆ ಒಬ್ಬರು ನಮ್ಮ ತೋಟವನ್ನು ನೋಡಿ ಕೆಲವು ಬೀಜಗಳನ್ನು ಕೊಟ್ಟು ಇದನ್ನು ನಿಮ್ಮ ತೋಟದಲ್ಲಿ ಹಾಕಿ, ಆದರೆ ಇದು ಹಣ್ಣುಗಳನ್ನು ಕೊಡಲು 30 ವರ್ಷಗಳು ಬೇಕಾಗುತ್ತೆ. ನಂತರ ನಿಮಗೆ ಹಣ್ಣುಗಳು ಸಿಗುತ್ತವೆ. ಬಹಳ ಅಪರೂಪದ ಹಣ್ಣುಗಳು. ನೀನು ಪ್ರತಿ ವರ್ಷವೂ ತೋಟಕ್ಕೆ ನೀರು ಗೊಬ್ಬರ ಹಾಕ್ತಾ ಇರಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ. ಈಗ 28 ವರ್ಷಗಳಾಗಿವೆ. ಇನ್ನು 2 ವರ್ಷಗಳು ನನಗೆ ಅವರ ಮೇಲೆ ನಂಬಿಕೆ ಇದೆ ಅಂತಂದಾಗ ರಾಜನು, ಹಾಗಾದರೆ ಸರಿ, ನೀನು ನಾನು ಬದುಕಿದ್ದರೆ ನೀನು ನನಗಾಗಿ ಆ ಹಣ್ಣುಗಳನ್ನು ನನಗೂ ತಂದು ಕೊಡುವೆಯಾ ಅಂತ ಕೇಳ್ತಾನೆ. ಆಗ ಹಾಗೆಯೇ ಆಗಲಿ ಅಂತ ಹೇಳ್ತಾನೆ ತೋಟದ ಮಾಲೀಕ. 2 ವರ್ಷಗಳು ಕಳೆಯಿತು. ಹಿರಿಯರು ಹೇಳಿದಂತೆ ಬಹಳ ಬಹಳ ವಿಶೇಷವಾದ ಹಣ್ಣುಗಳು ಬಿಟ್ಟಿದ್ದವು. ಗಾತ್ರದಲ್ಲಿಯೂ ದೊಡ್ಡದಾದ, ಅಮೃತಕ್ಕೆ ಸಮಾನವಾದ, ರುಚಿ ಹೀಗೆ ಕಂಡರಿಯದ ರೀತಿಯಲ್ಲಿ ಸುಂದರವಾಗಿದ್ದವು. ಬುಟ್ಟಿಯ ತುಂಬ ಹಣ್ಣುಗಳನ್ನು ತುಂಬಿಕೊಂಡು ರಾಜನ ಬಳಿಗೆ ಹೋದಾಗ ಯಾರೂ ಒಳಗಡೆ ಬಿಡಲಿಲ್ಲ. ಆಗ 30 ವರ್ಷಗಳ ಫಲ ಅಂತ ಹೇಳಿದಾಗ ಒಳಗಡೆ ಬಿಡ್ತಾರೆ. ರಾಜ ಅದನ್ನು ಆಸ್ವಾದಿಸ್ತಾನೆ. ವರ್ಣಿಸಲು ಸಾಧ್ಯವಿಲ್ಲ. ಕಂಡರಿಯದ ಹಣ್ಣುಗಳು, ಸಾರ್ಥಕವಾಯಿತು ಅಂತ ಹೇಳಿ ವಜ್ರ ವೈಡೂರ್ಯಗಳನ್ನು ಬುಟ್ಟಿಯ ತುಂಬ ತುಂಬಿಸಿ ಕೊಟ್ಟನು. ಅವನೊಂದಿಗೆ ಬಂದವರು ತಮಗೂ ವಜ್ರ ವೈಡೂರ್ಯಗಳನ್ನು ಕೊಡಲು ಕೇಳಿದಾಗ ರಾಜ ಹೇಳ್ತಾನೆ, ನಾನು ಅವನಿಗೆ ಕೊಟ್ಟಿದ್ದು ಹಣ್ಣುಗಳಿಗಾಗಿ ಅಲ್ಲ, ಅವನು ಆ ವ್ಯಕ್ತಿಯ ಮೇಲಿನ ನಂಬಿಕೆಗಾಗಿ ಅಂತ ಹೇಳ್ತಾನೆ.